ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನರಿಗೆ ದೇಹನೇ ಅವರಿಗೆ ಭಾರ ಆಗಿಬಿಡುತ್ತೆ. ಯಾಕಪ್ಪ ಅಂದರೆ ಅಷ್ಟೊಂದು ಜಾಸ್ತಿ ತೂಕ, ಬೊಜ್ಜು ಇಂಥದ್ರಿಂದ ತುಂಬ ಇರಿಟೇಷನು, ಅದೇ ಯೋಚನೆ ಹೇಗೆ ಇಳಿಸ್ಬೇಕು, ನಾನಾ ಥರದ ಔಷಧಗಳನ್ನು ಮಾಡಿರ್ತಾರೆ, ಏನೇನೋ ಕುಡ್ತಿರ್ತಾರೆ, ಆದರೂ ಕೂಡ ತೂಕನ ಇಳಿಸೋಕ್ಕಾಗಿರಲ್ಲ. ಆದರೆ ಏನು ಮಾಡಬೇಕಾಗಿಲ್ಲ, ದಿನನಿತ್ಯದ ಜೀವನದಲ್ಲಿ ನೀವು ಏನು ಮಾಡ್ತೀರೋ ಅದನ್ನೇ ಸರಿಯಾಗಿ ಅಳವಡಿಸ್ಕೊಳ್ಬೇಕು ಅಂತ. ಅದನ್ನೇನಂತ ನಾನು ಹೇಳ್ತೀನಿ, ಇವಾಗ ನೋಡೋಣ ಬನ್ನಿ. ಫಸ್ಟ್ ಒನ್ ಬಂದುಬಿಟ್ಟು ನಿಮ್ಮ ಉಪಹಾರವನ್ನು ತಪ್ಪಿಸಬೇಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಮುಂಜಾನೆಯ ಒಂದು ನಾಷ್ಟಾನೇ ಬಿಟ್ಬಿಡ್ತಾರೆ. ತಿನ್ನೋದು ಕಡಿಮೆ ಮಾಡಿದ್ರೆ ತಾನೇ ತೂಕ ಇರುತ್ತೆ ಅನ್ನೋ ಭ್ರಮೆಯಲ್ಲಿರ್ತಾರೆ. ಹಾಗೆ ಮಾಡೋದು ನಿಜವಾಗ್ಲೂ ತಪ್ಪದು. ಯಾಕಂದರೆ ನಮ್ಮ ದೇಹಕ್ಕೆ ಯಾವ ಪೋಷಕಾಂಶಗಳು ಸಿಗಬೇಕಾಗಿರ್ತೋ ಅದು ಅಲ್ಲಿ ಸಿಗೋದೇ ಇಲ್ಲ. ಹಾಗಾಗಿ ಪೋಷಕಾಂಶಗಳು ಜಾಸ್ತಿ ಇರುವ ಆಹಾರವನ್ನು, ಒಳ್ಳೆಯ ಆಹಾರವನ್ನು ನೀವು ಮುಂಜಾನೆ ಸೇವಿಸಬೇಕು. ಸೆಕೆಂಡ್ ಒನ್ ಬಂದುಬಿಟ್ಟು ನಿಯಮಿತವಾಗಿ ಊಟ ಮಾಡಬೇಕು. ದಿನಕ್ಕೆ 2 ಬಾರಿ ಊಟ ಮಾಡೋದಕ್ಕಿಂತ 4 ಬಾರಿ ಊಟ ಮಾಡಿ. ಆದರೆ ಏನನ್ನು ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ನೀವು ತಲೆಯಲ್ಲಿ ಇಟ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಸಾಯಂಕಾಲ ಬಿಟ್ಟರೆ ಆಯಿತು ಬಿಡು ಅಂತ ಮಧ್ಯಾಹ್ನನೇ ಜಾಸ್ತಿ ಊಟ ಮಾಡಿಬಿಡ್ತಾರೆ. ಹಾಗೆ ಮಾಡೋದು ತಪ್ಪು. ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು. ಆದರೆ ನಾವು ಏನು ತಿಂತಾ ಇದ್ದೀವಿ, ಎಷ್ಟು ಪ್ರಮಾಣದಲ್ಲಿ ತಿಂತಾ ಇದ್ದೀವಿ, ಎಷ್ಟು ಕ್ಯಾಲೋರಿ ಇರುವ ಆಹಾರವನ್ನು ಸೇವನೆ ಮಾಡ್ತಿದ್ದೀವಿ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಚ್ಚು ಕ್ಯಾಲೋರಿ ಇರುವ ಆಹಾರಗಳನ್ನು ಸೇವನೆ ಮಾಡೋದರಿಂದ ತೂಕದ ಪ್ರಮಾಣ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಮುಖ್ಯವಾಗಿ ಸಕ್ಕರೆ, ಪಿಷ್ಟ ಆಹಾರ, ಎಣ್ಣೆಯಲ್ಲಿ ಕರಿಯದ ಆಹಾರಗಳಿಂದ ನೀವು ಆದಷ್ಟು ದೂರ ಇರಬೇಕು. ಥರ್ಡ್ ಒನ್ ಬಂದುಬಿಟ್ಟು ಸಾಕಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ಸೇವನೆ ಮಾಡುವುದು. ನೀವು ಊಟ ಮಾಡುವ ಬದಲಾಗಿ ತಾಜಾ ಹಣ್ಣು ಅಥವಾ ತರಕಾರಿಗಳನ್ನು ತಿನ್ಬೋದು. ಇದು ಕೂಡ ಒಳ್ಳೆಯದು. ಇದು ನಿಮ್ಮ ತೂಕ ಇಳಿಕೆಗೆ ಒಂದು ಒಳ್ಳೆಯ ಸಹಾಯವನ್ನು ಮಾಡ್ತವೆ. ಯಾಕಂದರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಹೆಚ್ಚು ಕ್ಯಾಲರಿಗಳು ಇರುವುದಿಲ್ಲ. ಕನಿಷ್ಠ ಕ್ಯಾಲೋರಿ ಮತ್ತು ಕೊಬ್ಬು ಇರುವ ಹಣ್ಣು ಮತ್ತು ತರಕಾರಿಗಳನ್ನು ಸಂದೇಹವಿಲ್ಲದೆ ನೀವು ತಿನ್ಬೋದು. ಆದ್ದರಿಂದ ತೂಕ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ. ತರಕಾರಿ ಮತ್ತು ಹಣ್ಣುಗಳನ್ನು ನಿಮ್ಮ ಡಯಟ್ ಚಾರ್ಟಲ್ಲಿ ನೀವು ಸೇರಿಸ್ಕೊಳ್ಬೋದು. ಇದರಲ್ಲಿ ಅತಿ ಹೆಚ್ಚು ಜೀವಸತ್ವ ಮತ್ತು ಖನಿಜಗಳಿಂದ ಇವು ತುಂಬಿರ್ತದೆ. ಆದ್ದರಿಂದ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಫೋರ್ತ್ ಒನ್ ಬಂದುಬಿಟ್ಟು ಸಾಕಷ್ಟು ನೀರನ್ನು ಕುಡಿಯಿರಿ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲಿಕ್ಕೆ ನೀರು ಸಾಕಷ್ಟು ಒಂದು ಪ್ರಯೋಜನವಾಗಿದೆ. ಹೆಚ್ಚಾಗಿ ನೀರು ಕುಡಿಯುವುದರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸ್ಕೊಳ್ಬೋದು. ಹಾಗೆ ಪಚನ ಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ. ಇದು ಪರೋಕ್ಷವಾಗಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದು. ಫಿಫ್ತ್ ಒನ್ ಬಂದುಬಿಟ್ಟು ರಾತ್ರಿಯ ಊಟ ಬೇಗ ಮುಗಿಸ್ಬೇಕು. ತುಂಬ ಜನ ಏನು ಮಾಡ್ತಾರೆ, 10 ಗಂಟೆ 11 ಗಂಟೆಗೆಲ್ಲ ಊಟ ಮಾಡ್ತಾರೆ. ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಇದು ತಪ್ಪು. ನೀವು ಮಲಗುವುದಕ್ಕಿಂತ 2 ಗಂಟೆ ಅಥವಾ 2.5 ಗಂಟೆ ಮುಂಚೆನೇ ಊಟ ಮಾಡಬೇಕು. ಅಂದರೆ ಊಟ ಮಾಡಿ ಸ್ವಲ್ಪ ಓಡಾಡೋದ್ರಿಂದ, ಸ್ವಲ್ಪ ಕೆಲಸ ಮಾಡ್ತಿರಲ್ವಾ, ಆವಾಗ ಜೀರ್ಣಕ್ರಿಯೆ ಆಗಲು ಸಹಾಯ ಆಗುತ್ತೆ. ಹಾಗೆ ಮತ್ತೊಂದು ಹೇಳ್ಬೇಕಂದ್ರೆ ತುಂಬ ಜನ ಗಂಡು ಮಕ್ಕಳು ಏನು ಮಾಡ್ತಾರೆ, ಆಲ್ಕೋಹಾಲ್ನ ಸೇವಿಸಿ ಊಟ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಆಲ್ಕೋಹಾಲ್ ಕುಡಿಯೋದ್ರಿಂದ ಜಾಸ್ತಿ ಹಸಿವಾಗುತ್ತಂತೆ. ಅದರಿಂದ ತೂಕ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಬೀದಿ ಬದಿಯಲ್ಲಿರುವ ಆಹಾರಗಳನ್ನು ಸೇವಿಸುವುದು ಕಡಿಮೆ ಮಾಡಬೇಕು. ಸಿಕ್ಸ್ತ್ ಒನ್ ಬಂದುಬಿಟ್ಟು ನಿಯಮಿತವಾಗಿ ವ್ಯಾಯಾಮ ಮಾಡಿ. ದಿನಾಲೂ ತಪ್ಪದೆ ವ್ಯಾಯಾಮ ಮಾಡೋದ್ರಿಂದ ನಾವು ಆ ದಿನ ಪೂರ್ತಿ ಆ್ಯಕ್ಟಿವ್ ಆಗಿರಲು ಸಹಾಯ ಆಗುತ್ತೆ. ಹಾಗೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಕನಿಷ್ಠ ನಿಮಗೆ ಟೈಮ್ ಸಿಗಲಿಲ್ಲ ಅಂದರೂ ಕೂಡ 20 ನಿಮಿಷ ಆದರೂ ಸಿಗುತ್ತೆ. ಆ 20 ನಿಮಿಷಗಳಲ್ಲಿ ವ್ಯಾಯಾಮ ಅಥವಾ ವಾಕಿಂಗ್ ಮಾಡುವುದು ಒಳ್ಳೆಯದು. ಯಾಕಂದರೆ ಕ್ಯಾಲೋರಿಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಹಾಗೆಯೇ ರಾತ್ರಿ ಊಟ ಆದ ಮೇಲೆ 20 ನಿಮಿಷಗಳ ಕಾಲ ವಾಕಿಂಗ್ ಮಾಡುವುದನ್ನು ತಪ್ಪಿಸಬೇಡಿ. ಇದು ನಿಮ್ಮ ತೂಕವನ್ನು ಇಳಿಸಲಿಕ್ಕೆ ತುಂಬ ಸಹಾಯವಾಗಿದೆ. ಹಾಗೆ ವ್ಯಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಕೂಡ ನೀವು ದೂರ ಇರ್ಬೋದು, ಆರೋಗ್ಯವಾಗಿರ್ಬೋದು. ತೂಕ ಇಳಿಸಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನಷ್ಟು ಹೆಚ್ಚಿನ ಹೆಲ್ತ್ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.